ಹಾಯ್ ಫ್ರೆಂಡ್ಸ್, ಕ್ರೇಜಿ STM ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಕ್ಯಾರಮೆಲ್ ಫುಡ್ಡಿಂಗ್ ಮಾಡ್ತಾ ಇದ್ದೇನೆ. ಸೊ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೆಯೇ ವಿಡಿಯೋವನ್ನು ಫುಲ್ ಕೊನೆ ತನಕ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತಿನ ರೆಸಿಪಿ ಕ್ಯಾರಮೆಲ್ ಫುಡ್ಡಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಕ್ಯಾರಮೆಲ್ ಫುಡ್ಡಿಂಗ್ ಮಾಡಲಿಕ್ಕೆ ನೋಡಿ ಇಲ್ಲಿ ಫುಡ್ಡಿಂಗ್ ಪೌಡರನ್ನು ತಗೊಂಡಿದ್ದೇನೆ. ಇದರಲ್ಲಿ ಹೇಗೆ ಮಾಡೋದು ಅಂತೆಲ್ಲ ಪ್ರೊಸೀಜರ್ ಎಲ್ಲ ಕೊಟ್ಟಿದ್ದಾರೆ, ನೋಡಿಕೊಂಡು ಕೂಡ ಮಾಡ್ಕೊಳ್ಬೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ನೋಡಿ, ನಾನೀಗ ಇದನ್ನು ಪ್ಯಾಕೆಟನ್ನು ಓಪನ್ ಮಾಡ್ತಿದ್ದೇನೆ. ನಂತರ ನೋಡಿ, ಈಗ ಇದರಲ್ಲಿ 2 ಪ್ಯಾಕೆಟ್ ಇದೆ. ಇದರೊಳಗಡೆ ಮತ್ತೊಂದು ಪ್ಯಾಕೆಟ್ ಇದೆ ಸಣ್ಣದಾಗಿ. ನೋಡಿ, ಇದು ಫುಡ್ಡಿಂಗ್ ಮಿಕ್ಸ್ ಪೌಡರ್ ಕೂಡ ಇದೆ ಇದರಲ್ಲಿ. ಹಾಗೆಯೇ ಇದು ಬಂದು ಅದರ ಟಾಪಿಂಗ್, ಅಂದರೆ ಇದು ಅದರದ್ದು ಕ್ಯಾರಮೆಲ್ ಟಾಪಿಂಗ್. ಅದು ಕೂಡ 2 ಕೂಡ ಅದರೊಳಗಡೆ ಒಟ್ಟಿಗೆ ಕೊಟ್ಟಿರ್ತಾರೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ. ಬನ್ನಿ. ನೋಡಿ ಫ್ರೆಂಡ್ಸ್, ಫುಡ್ಡಿಂಗ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಲೀಟರಿನಷ್ಟು ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಈಗ ಇಲ್ಲಿ ಅರ್ಧ ಲೀಟರ್ ಹಾಲನ್ನು ಹಾಕಿಕೊಂಡು ಅದನ್ನು ಕುದಿಲಿಕ್ಕೆ ಇಟ್ಕೊಂಡಿದ್ದೇನೆ. ನೋಡಿ, ಈಗ ಇಲ್ಲಿ ನಿಧಾನಕ್ಕೆ ಇದು ಕುದಿ ಬರ್ತಾ ಇದೆ. ನೋಡಿ, ಈಗ ಹಾಲು ಕುದಿ ಬರ್ತಾ ಇದೆ. ಈಗ ನಾವಿಲ್ಲಿ ಈ ಪೌಡರನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಫುಡ್ಡಿಂಗ್ ಪೌಡರನ್ನು ಇದಕ್ಕೆ ಸೇರಿಸಿಕೊಂಡು ಮಿಕ್ಸ್ ಮಾಡ್ತಾ ಇರುವ, ಇಲ್ಲದಿದ್ದರೆ ಅದು ಗಂಟಾಗ್ತದೆ. ಅದಕ್ಕೋಸ್ಕರ ನೋಡಿ, ಇಲ್ಲಿ ಈ ಪೌಡರನ್ನು ಸೇರಿಸಿಕೊಂಡು ಆ ಹಾಲಿನೊಂದಿಗೆ ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಕುದಿ ಬರಲಿ. ಅಷ್ಟರ ತನಕ ನಾವು ಇದನ್ನು ಕುದಿಸಿಕೊಳ್ಬೇಕಾಗ್ತದೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಒಂದು ಕುದಿ ಬರಲಿ. ನೋಡಿ, ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ.
ಈಗ ಇದು ಆಗಿದೆ. ನಂತರ ಈಗ ಇದನ್ನು ಗ್ಯಾಸನ್ನು ಆಫ್ ಮಾಡಿಕೊಂಡು ತೆಗೆದಿಟ್ಕೊಳ್ಳುವ. ನಂತರ ಫುಡ್ಡಿಂಗ್ ಮಾಡಲಿಕ್ಕೆ ನಾನಿಲ್ಲಿ ನಮಗೆ ಯಾವ ಶೇಪಲ್ಲಿ ಫುಡ್ಡಿಂಗ್ ಬೇಕು ಆ ಪಾತ್ರೆಯನ್ನು ನಾವಿಲ್ಲಿ ತಗೊಳ್ಬೋದು. ನಾನಿಲ್ಲಿ ಈ ಥರ ಪಾತ್ರೆಯನ್ನು ತಗೊಂಡಿದ್ದೇನೆ. ನಂತರ ಇಲ್ಲಿ ಕ್ಯಾರಮಲ್ ಟಾಪಿಂಗನ್ನು ನಾನಿಲ್ಲಿ ಈಗ ಕಟ್ ಮಾಡಿ ಆ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ನೋಡಿ, ಈಗ ಇದಕ್ಕೆ ಹಾಕಿಕೊಂಡಿದ್ದೇನೆ. ನಂತರ ಇದರಲ್ಲಿ ಇನ್ನೂ ಕೂಡ ಸ್ವಲ್ಪ ಇದೆ, ಮತ್ತೊಂದು ಹಾಕಿಕೊಳ್ಬೋದು, ಮತ್ತೊಂದಕ್ಕೆ ಕೂಡ. ನೋಡಿ, ಈಗ ಇದನ್ನು ಹಾಕಿಕೊಂಡು ಇದನ್ನು ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಸ್ಪ್ರೆಡ್ ಮಾಡಿಕೊಳ್ಳುವ. ನೋಡಿ, ಈಗ ಎರಡನ್ನು ಕೂಡ ಸ್ಪ್ರೆಡ್ ಮಾಡಿಕೊಂಡಿದ್ದೇನೆ. ನಂತರ ನಾವೀಗಿಲ್ಲಿ ಮಾಡಿಟ್ಟಿರುವಂತಹ ಫುಡ್ಡಿಂಗ್ ಇದೆಯಲ್ಲ, ಅದನ್ನು ಇದಕ್ಕೆ ನಾವೀಗ ಹಾಕಿಕೊಳ್ಳುವ. ನೋಡಿ, ಎರಡು ಪಾತ್ರೆಗೆ ಕೂಡ ನಾನೀಗ ಸೇರಿಸಿಕೊಂಡಿದ್ದೇನೆ. ನಂತರ ಮತ್ತೆ ಒಂದು ಸ್ವಲ್ಪ ಇದರಲ್ಲಿ ಉಳ್ಕೊಂಡಿದೆ. ನಾನೀಗ ಮತ್ತೊಂದು ಬೌಲಿಗೆ ಇದನ್ನು ಸೇರಿಸಿಕೊಳ್ತಾ ಇದ್ದೇನೆ. ನೋಡ್ಬೋದು ಇಲ್ಲಿ. ನೋಡಿ, ನಾನಿಲ್ಲಿ 3 ಬೌಲಿಗೆ ಸೇರಿಸಿಕೊಂಡಿದ್ದೇನೆ. ಇದು ಸಣ್ಣ ಸಣ್ಣ ಬೌಲ್ ಆಗಿದ್ದರಿಂದ ನಮಗೆ 3 ಬೌಲಿಗೆ ಸಿಕ್ಕಿದೆ. ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿಕೊಂಡ್ರೆ 1 ಇಲ್ಲ 2 ಆಗ್ಬೋದು. ನಮಗೆ ಯಾವ ಶೇಪಿಗೆ ಬೇಕು ಆ ಪಾತ್ರೆಗೆ ನಾವಿಲ್ಲಿ ಇದನ್ನು ಹಾಕಿಕೊಳ್ಬೋದು. ನೋಡಿ, ಈಗ ಇದನ್ನು ಹಾಕಿಕೊಂಡಿದ್ದೇನೆ. ಇದೊಂದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ ನಂತರ ನಾವಿದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳುವ. ಫ್ರಿಜ್ಜಲ್ಲಿ ಇಟ್ಕೊಂಡ ನಂತರ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಅದು ತಣ್ಣಗಾದ ನಂತರ ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ನೋಡಿ, ಈಗ ಫ್ರಿಜ್ಜಿಂದ ತೆಕ್ಕೊಂಡಿದ್ದೇನೆ. ಈಗಿದು ರೆಡಿಯಾಗಿದೆ. ನೋಡಿ, ಈಗ ನಮ್ಮದು ಕ್ಯಾರಮಲ್ ಫುಡ್ಡಿಂಗ್ ತಿನ್ನಲಿಕ್ಕೆ ರೆಡಿಯಾಗಿದೆ. ಗಟ್ಟಿಯಾಗಿದೆ ಫ್ರಿಜ್ಜಲ್ಲಿಟ್ಟು. ಅಂದರೆ ಗಟ್ಟಿ ಅಂದರೆ ಇದು ಒಂಥರ ಜೆಲ್ಲಿ ಥರ ಬರ್ತದೆ. ನೋಡಿ, ಈಗ ರೆಡಿಯಾಗಿದೆ. ನಂತರ ಇದನ್ನು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳುವ. ನೋಡಿ, ಈಗ ಒಂದು ರೆಡಿಯಾಗಿದೆ. ನಂತರ ಇದೇ ಥರ ಉಳಿದ ಎರಡನ್ನು ಕೂಡ ತೆಗೆದುಕೊಳ್ಳುವ.
ನೋಡಿದ್ರಲ್ವ ಫ್ರೆಂಡ್ಸ್, ಕ್ವಿಕ್ಕಾಗಿ ಮನೆಯಲ್ಲಿ ಕ್ಯಾರಮೆಲ್ ಫುಡ್ಡಿಂಗನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ. ನೀವು ಕೂಡ ಈ ಸಮ್ಮರಲ್ಲಿ ಈ ಥರ ಮಾಡಿಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ, ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಮತ್ತೊಂದು ರೆಸಿಪಿ ಜೊತೆ ಮುಂದಿನ ವ್ಲಾಗಲ್ಲಿ ಸಿಗುವ. ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್ ಫ್ರೆಂಡ್ಸ್.